ದೊಡ್ಡ ಯಜಮಾನ್ರೆ, ಬೆಳಗಿನ ಆಟದಲ್ಲಿ ಮಂಜ ಮೋಸ ಮಾಡಿ ಗೆದ್ದಿದ್ದಾನೆ. ಅವನು ಲಂಪಟ ಆಟಗಾರ, ಸಂಧ್ಯಾ ಅಪ್ಪಟ ಆಟಗಾರ್ತಿ. ನಾನು ಲಂಪಟ ಬಸ್ಯ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ಅವ್ರ ಓವರ್ ಕಾನ್ಫಿಡೆನ್ಸಿಂದ ನಮ್ಮ ಟೀಮ್ ಎಫರ್ಟ್ಸ್ನೆಲ್ಲ ಮಣ್ಪಾಲ್ ಮಾಡಿಬಿಟ್ರು ಅನ್ಸುತ್ತೆ. ನಮ್ಮ ಸೋಷಲ್ ಸಂಧ್ಯಾ ಅವ್ರಿಗೆ ಅಪ್ಪಟ ಕೊಡ್ತೀನಿ. I don't know what you say because it's very hard to say. It means sorry, extremely sorry. ನಾನು ಕನ್ನಡದಲ್ಲಿ ಮಾತಾಡಬೇಕಿತ್ತು, ಬಟ್ ನಾನು ಶಿವಪ್ರಸಾದ್ ಅವರಿಗೆ ಲಂಪಟ ಕೊಡ್ತೀನಿ, ಸಂಧ್ಯಾ ಅವರಿಗೆ ಅಪ್ಪಟ ಕೊಡ್ತೀನಿ. ಅಬ್ಬ, ಎಲ್ರಿಗೂ ಬಕೆಟ್ ಇಡ್ಲಿಕ್ಕೆ ಸಾರ್ಥಕ ಆಗೋಯ್ತು. ಅಯ್ಯಯ್ಯೋ, ಮೈಕಲ್ ಕೇಳಲ್ಲ ಅಲ್ವಾ? ಬಿಡು, ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಯಾರು ಕೇಳುತ್ತೆ? ನಾನು ಶಿವಪ್ರಸಾದ್ ಅಪ್ಪಂಗೆ ಅಪ್ಪಟ ಕೊಡ್ತೀನಿ, ಹಾಗೆ ಮಂಜು ಅಂಕಲ್ಗೆ ಲಂಪಟ ಕೊಡ್ತೀನಿ. ನಾನು ಗಿರ್ಜಮ್ಮಂಗೆ ಅಪ್ಪಟ ಕೊಡ್ತೆ, ಶಿವಪ್ರಸಾದ್ ಅವರಿಗೆ ಲಂಪಟ ಕೊಡ್ತೀನಿ. ಎಂತಕಂದರೆ ಅವರು ಗೇಮ್ ಆಡ್ಸೋತ್ತಿಗೆ ಒಂದೇ ಟೀಮಿಗೆ ಸಪೋರ್ಟ್ ಮಾಡ್ತಿದ್ರಂದೇಳಿ ನಂಗೆ ಅನಿಸ್ತಿತ್ತು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರು ಅನ್ಯತಾ ಭಾವಿಸ್ಬೇಡಿ. ಸೊ ಅಷ್ಟೇ. ದೊಡ್ಡ ಯಜಮಾನ್ರ, ಹಂಗೆ ನೋಡಿದ್ರೆ ನನಗೆ ಅಪ್ಪಟನ ಕೊಡಬೇಕಾಗಿತ್ತು, ಆದರೂ ಅವರು ಲಂಪಟ ಕೊಟ್ಟಾರ. ಸ್ವಾಗತ ಮಾಡ್ತೀನಿ. ಪಾಪ ಚಂದಂಗೆ ಆಡಿರೋ ಸಂಧ್ಯಾ ಅವ್ರಿಗೆ ಅಪ್ಪಟ ಕೊಟ್ಟಾರ, ಅದು ಚಲೋನ ಆತು. ನಾನು ಲಂಪಟ ಕೊಡೋದಾದ್ರೆ ಗೌರಿ ಅವ್ರಿಗೆ ಕೊಡ್ತೀನಿ. ನನ್ನ ಆಸೆ ಇಲ್ಲಿ ಯಾರಿಗೆ ಸಹ ಹರ್ಟ್ ಆಗಬಾರ್ದು ಅಂತೇಳಿ ಇಲ್ಲಿ ಆಟೋವನ್ನು ಯಾವತ್ತಿದ್ರೂ ಆಟದ ರೀತಿಯಲ್ಲೇ ತಗೊಳ್ಬೇಕು. ಅದು ಬಿಟ್ಟು ಪರ್ಸನಲ್ ಆಗಿ ತಗೊಂಡು ಯಾರಿಗೆ ಸಹ ಬೇಜಾರು ಮಾಡಿಕೊಳ್ಳೋದು ಬೇಡ. ಹಾಗಾಗಿ ನಾನು ಅಪ್ಪಟವನ್ನು ನಮ್ಮ ಯಜಮಾನರಿಗೆ ಕೊಡ್ತಿದ್ದೇನೆ, ಹಾಗೆಯೇ ಲಂಪಟವನ್ನು ಶಿವಣ್ಣನಿಗೆ ಕೊಡ್ತೇನೆ ನಾನು. ಯಾಕೆಂತೇಳಿದರೆ ಶಿವಣ್ಣ ಆಟವನ್ನು ಸರಿಯಾಗಿ ಆಡಿಸಲಿಲ್ಲ ಅಂತ ನನ್ನ ಭಾವನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸೇರಿಕೊಂಡು ನನಗೆ ಲಂಪಟ ಅನ್ನೋ ಪಟ್ಟ ಕೊಟ್ಟಿದ್ದೀರಾ. ಈಗ ನನ್ನ ಸರ್ದಿ. ನನಗೆ ಅಪ್ಪಟ ಅಂತ ಅನಿಸಿದ್ದು ನನ್ನ ಮಗಳು ಪ್ರಣಿ. ಲಂಪಟ ಅಂತ ಹೇಳೋಕ್ಕಾಗಲ್ಲ, ಆದರೆ ಆಟನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಬೇಕು ಅಂದರೆ ಈ ಲಂಪಟ ಅನ್ನೋ ಪಟ್ಟನ ನಾನು ಬಸ್ಸಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ವೋಟಿಂಗ್ ಮುಗಿದ ನಂತರ ಅಪ್ಪಟ ಆಟಗಾರ್ತಿಯಾಗಿ ಸಂಧ್ಯಾ ಆಯ್ಕೆಯಾಗಿದ್ದಾರೆ. ಹಾಗೂ ಲಂಪಟ ಆಟಗಾರನಾಗಿ ಶಿವಪ್ರಸಾದ್ ಆಯ್ಕೆಯಾಗಿದ್ದಾರೆ. ಕಡೆಗೂ ನನಗೆ ಎಂಥ ಬೆಲೆ ಕೊಟ್ರಿ. ಅದಕ್ಕೆ ನನಗೆ ಬೇಜಾರಿಲ್ಲ. ಆದರೆ ನಿಷ್ಠೆಯಿಂದ ಕ್ಯಾಪ್ಟನ್ಸಿನ ವಹಿಸ್ಕೊಂಡು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕೆ ನನಗಿದಾಗಬೇಕಾದ್ರೆ. ಥ್ಯಾಂಕ್ ಯು. ಗಿರಿಜಾ, ಈಗ ನೀವು ಅಪ್ಪಟ ಆಟಗಾರ್ತಿ ಸಂಧ್ಯಾರಿಗೆ ಹಾಗೂ ಲಂಪಟ ಆಟಗಾರ ಶಿವಪ್ರಸಾದ್ರಿಗೆ ಆ ಬೋರ್ಡ್ಗಳನ್ನು ಹಾಕಬೇಕಾಗಿ ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಸರಿ ದೊಡ್ಡ ಯಜಮಾನ್ರೆ. ಹೊರಗಿನ ಜಗತ್ತಲ್ಲಿ ನಂತರ ಕಷ್ಟಪಟ್ಟು ದುಡಿಯೋನು ಸೋಲ್ತಾನೆ. ಅದೇ ಬಕೆಟ್ ಹಿಡ್ಕೊಂಡು ಸುಳ್ಳು ಹೇಳ್ಕೊಂಡು ಬೆನ್ನ ಹಿಂದೆ ಪ್ಲಾನ್ ಮಾಡ್ಕೊಂಡಿರೋರೆಲ್ಲ ಪ್ರಮೋಷನ್ ತಗೊಂಡು ನೆಮ್ಮದಿಯಾಗಿರ್ತಾರೆ. ಇಲ್ಲೂ ಆಲ್ಮೋಸ್ಟ್ ಅದೇ ಥರ ಆಗಿದೆ. ರೀ, ಹಾಗೆಲ್ಲ ಹೇಳ್ಬಿಡ್ರಿ, ಆ ಥರ ಎಲ್ಲ ಏನೂ ಇಲ್ಲ. ಅಯ್ಯೋಯ್ಯೋಯ್ಯೋ, ನೋಡಿದ್ರ ದೊಡ್ಡ ಯಜಮಾನ್ರೆ, ನನಗೆ ಅಪ್ಪಟ ಬಂದು ಶಿವಣ್ಣಂಗೆ ಲಂಪಟ ಅಂತ ಬಂದಿರೋದಕ್ಕೆ ಶಿವಣ್ಣವರು ಊರ್ಕೊಂಡಿದ್ದಾರೆ. ಅವ್ರು ಬೇಕು ಅಂತಾನೆ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ.
ನನ್ಗೆ ಅವಮಾನ ಆಗ್ತಿದೆ. ಇನ್ನೊಂದು ಕ್ಷಣನೂ ನಾನು ಈ ಮನೇಲಿ ಇರಲ್ಲ. ನಾನು ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀನಿ. ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ. ಸುಮ್ಮನಿರಿ ಸಂಧ್ಯಾ ಅವ್ರೆ, ನೀವೇನು ಸಭ್ಯಸ್ರು ಅನ್ನೋ ತರ ಮಾತಾಡಕ್ ಬರ್ಬೇಡಿ. ನೀವು ಸುಮ್ ಕುಂದ್ರಿ, ಸಂಭಾವಿತಿರತ್ತೆ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮ ಕಡೆಯವ್ರ ಲಂಬಟ ಬಂದು ನಮ್ಮ ಕಡೆಯವ್ರಿಗೆ ಅಪ್ಪಟ ಬಂದ್ರೆ ಹೊಟ್ಟಿ ಉರ್ಕೊಂಡು ಮಾತಾಡ್ಲಿಕ್ಕತ್ತೀರಿ. ನಾನು ಇದನ್ನ ಖಂಡಿಸ್ತೀನಿ. ಏ ಬಸ್ಯಾ, ಏನ್ ಕಣಿಸ್ತೀಯ? ಕಣಿಸ್ಕೋಗ ನೋಡ್ರಿ ಹೆಂಗ ಖಂಡಿಸ್ತೀನಿ ಅಂತ. ಹೆಂಗ್ ಕಣಿಸ್ತೀಯ? ನಾನು ಕೆಂಡಾಮಂಡಲವಾಗಿ ಖಂಡಿಸ್ತೀನಿ. ನಾನ್ ಕನ್ನಡದ ಕಣಿಸ್ತೀನಿ, ಹೋಗ. ನೋಡ್ತೀರಿ ಕೆಂಗನಿಂದ ಕೆಕ್ಕರಿಸಿ ಖಂಡಿಸ್ತೀನಿ. ಹಂಗೆ ಕಣಿಸ್ಕೊಳ್ಳೋ, ನಾನು ಕಣಿಸ್ತೀನಿ. ಏನೇ ಗೌರಿ? ಹೌದು, ನಾನು ಖಂಡಿಸ್ತೀನಿ. ಕುಕ್ಕಿ ಖಂಡಿಸ್ತೀನಿ. ಗಿರಿಜಾ, ಹೇಳಿ ದೊಡ್ಡ ಯಜಮಾನ್ರೆ. ಮೊದಲು ಕಣ್ಣೀರನ್ನು ಒರೆಸಿಕೊಳ್ಳಿ. ಅಳು ನಿಲ್ತಿಲ್ಲ. ನೀರು ಬೇಕಿದ್ದರೆ ಕೇಳಿ. ನೀವು ಕೊಟ್ರೆ ಕುಡಿತೀನಿ. ನಾನ್ ನೀರು ಕೊಡಲ್ಲ, ಕುಡಿಸ್ತೀನಿ. ಬೇಡ ಬಿಡಿ. ಈ ನೆಪದಲ್ಲಾದ್ರೂ ಈ ಶರೀರವಾಣಿಯ ಶರೀರ ನೋಡ್ತೀನೇನೋ ಅನ್ಕೊಂಡೆ. ಈಗ ನಿಮ್ಮ ಸಮಸ್ಯೆ ಏನೆಂದು ತಿಳಿಸಿ. ಏನು ಅಂತ ಹೇಳಿ ದೊಡ್ಡ ಯಜಮಾನ್ರೆ. ನಮ್ಮನೇಲೆ ನನ್ನ ಗಂಡನ ಬಗ್ಗೆ ಯಾರ್ಯಾರೋ ಬಂದು ನನ್ನ ಹತ್ರನೇ ಕಂಪ್ಲೇಂಟ್ ಮಾಡ್ತಾರೆ. ನಾನು ಕೇಳಕ್ ಹೋದ್ರೆ ನನ್ನ ಮೇಲೆ ರೇಗ್ತಾರೆ. ನನ್ನ ಕೈಲಿ ಜಗಳ ನೋಡಕ್ ಆಗ್ತಾ ಇಲ್ಲ. ಸೋಮವಾರದಿಂದ ಭಾನುವಾರದವರೆಗೂ ನನ್ನ ಸ್ಟೇಟಸ್ ಅಲ್ಲಿ ಬರೀ ದೇವ್ರ ಫೋಟೋಗಳನ್ನ ಹಾಕ್ತಿರ್ತೀನಿ. ನನ್ನಂತವಳಿಗೆ ಇಂಥ ಶಿಕ್ಷೆನಾ? ಇಲ್ಲ, ಆಗಲ್ಲ. ದಯವಿಟ್ಟು ನನ್ನ ಈ ಮನೆಯಿಂದ ಆಚೆ ಕಳಿಸ್ಬಿಡಿ ಪ್ಲೀಸ್. ಗಿರಿಜಾ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ದೊಡ್ಡ ಯಜಮಾನ್ರೆ, ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸು ಕುಗ್ಗು ಹೋಗ್ತದೆ. ಕುಗ್ಗುವುದು ಮನಸ್ಸಲ್ಲ, ಆಲೋಚನೆ ಮಾತ್ರ. ಹಾಗಾಗಿ ನಿಮ್ಮ ಆಲೋಚನೆ, ನೋಡುವ ದೃಷ್ಟಿ ಎರಡನ್ನೂ ಬದಲಾಯಿಸಿಕೊಳ್ಳಿ. ಎಲ್ಲವೂ ಸರಿ ಹೋಗುತ್ತದೆ. ನನ್ನ ದೃಷ್ಟಿ ಚೆನ್ನಾಗೇ ಇದೆ. ಈಗಲೂ ಸೂಜಿ ದಾರ ಕೊಡಿ. ಒಂದೇ ಸೆಕೆಂಡ್ ಅಲ್ಲಿ ಸೂಜಿಗೆ ದಾರ ಪೋಣಿಸ್ಬಿಡ್ತೀನಿ. ಗಿರಿಜಾ, ಈ ಮನೆಗೆ ಬರುವುದು ಮತ್ತು ಮನೆಯಿಂದ ಹೊರಗೆ ಹೋಗುವುದು ನಿಮ್ಮ ನಿರ್ಧಾರವಲ್ಲ, ಅದು ನನ್ನದೇ ನಿರ್ಧಾರ. ನಾನು ಅಪ್ಪಣೆ ಕೊಡುವವರೆಗೂ ನಿಮ್ಮ ಹೋರಾಟವಾಗಲಿ, ಓಡಾಟವಾಗಲಿ, ಯಾತ್ರೆಯಾಗಲಿ, ಯಾತನೆಯಾಗಲಿ, ಪ್ರೀತಿಯಾಗಲಿ, ನೀತಿಯಾಗಲಿ ಎಲ್ಲವನ್ನು ಇಲ್ಲೇ ಅನುಭವಿಸತಕ್ಕದ್ದು. ಅಯ್ಯೋ, ಇದೇನು ಹೀಗಂದ್ಬಿಟ್ರೆ? ಗಿರಿಜಾ, ಬೇರೇನಾದರೂ ಕೇಳಬೇಕೇ? ಇಲ್ಲ ದೊಡ್ಡ ಯಜಮಾನ್ರೆ, ಕಳ್ಸಲ್ಲ ಅಂದ್ಮೇಲೆ ಇನ್ನೇನು ಹೇಳಿ. ಗಿರಿಜಾ, ಒಂದು ಮಾತು ನೆನಪಿರಲಿ. ಭಯದ ತುತ್ತ ತುದಿಯೇ ಧೈರ್ಯ. ನಿಮ್ಮ ಈ ಅತಿಯಾದ ಭಯ ಧೈರ್ಯಕ್ಕೆ ಆಹ್ವಾನವಿದ್ದಂತೆ. ಚಿಂತಿಸದಿರಿ, ಒಳಿತಾಗಲಿ. ನೀವಿನ್ನು ಹೊರಡಬಹುದು. ಆಯ್ತು ದೊಡ್ಡ ಯಜಮಾನ್ರೆ. ಓಹೋ, ಎಲ್ಲರನ್ನ ಏಕಾಂಗಿ ಮಾಡ್ಬಿಟ್ಟು. ಓ, ಲಂಪಟ. ಒಳ್ಳೆತನ ನನಗಿರೋ ಒಂದೇ ಒಂದು ಚಟ. ನನಗೇ ಕೊಟ್ಬಿಟ್ರು ಲಂಪಟ. ಕೊಟ್ಟಿದ್ರು ಊಟ ರಾಗಿ ಅಂಬ್ಲಿ, ಅದರಲ್ಲಿ ಉಪ್ಪು ಇರಲಿಲ್ಲ, ಹಾಳಾದ ನಿದ್ದೇನೂ ಬರಲಿಲ್ಲ. ಆಜ್ಞಾಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಯಾರು ಸಂಶಯ ಪಡುತ್ತಾರೋ, ಯಾರು ಸಂದೇಹ ಪಡುತ್ತಾರೋ, ಅವರು ತಮ್ಮ ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಎಂದೂ ಅನುಭವಿಸಲಾರರು. ಅಂತಹ ವ್ಯಕ್ತಿಗಳು ತಮ್ಮ ಸಂದೇಹ, ಸಂಶಯದಿಂದ ತಮ್ಮನ್ನು ತಾವೇ ನಾಶಪಡಿಸಿಕೊಳ್ಳುತ್ತಾರೆ. ಆದ್ದರಿಂದ ಯಾವುದೇ ಕೆಲಸದಲ್ಲಿ ಯಶಸ್ಸು ಪಡೆಯಬೇಕಿದ್ದರೆ ನಿಸ್ಸಂದೇಹವಾಗಿ, ನಿಸ್ಸಂಶಯವಾಗಿ ಕೆಲಸ ಮಾಡಬೇಕು. ಎಂಥ ಮಾತು ಹೇಳಿದೆ ಭಗವಂತ. ಏಯ್, ಸಾರಿ ದೊಡ್ಡ ಯಜಮಾನ್ರೆ, ಎಂಥ ಒಳ್ಳೆ ಮಾತು ಹೇಳಿದ್ರಿ. ಗುಡ್ ಮಾರ್ನಿಂಗ್. ನಾನು ಅಷ್ಟೇ ಸಂಶಯ ಇಲ್ಲದೆ ಕೆಲಸ ಮಾಡ್ತೀನಿ, ಯಶಸ್ವಿ ಆಗ್ತೀನಿ. ಈ ಅಪ್ಪಟ, ಲಂಪಟ, ಕಳಪೆ, ಚಾಪೆ, ಗೀಪೆ ಇವುಗಳನ್ನೆಲ್ಲ ಮೀರಿ ಅದ್ಯಾವನ ಟಾಯ್ಲೆಟ್ಗೆ ಹೋದವನು 1 ಗಂಟೆ ಆದ್ರೂ ಬಂದಿಲ್ಲ. ನಂಗೆ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನಾನು ತಡ್ಕೊಳ್ಳ. ಲೇ, ಈ ಮನೆ ಕ್ಯಾಪ್ಟನ್ ಅಲ್ವೇನ ನೀನು? ಹೋಗಿ ಏನು ಮಾಡ್ತಿದ್ರು ಅಂತ ಹೊಡ್ಕೊಂಬ. ಕ್ಯಾಪ್ಟನ್ ಆದ ಮಾತ್ರಕ್ಕೆ ಬಾತ್ರೂಮ್ ಒಳಗೆ ಏನು ಮಾಡ್ತಾರೆ ಅಂತ ನೋಡೋಕ್ಕಾಗುತ್ತೆ ಅಸಹ್ಯವಾಗಿ. ನೀನು ಒಳ್ಳೆ
ಬಾಗಿಲು ಬಡಿದ್ರೆ ಬರ್ತಾರಪ್ಪ. ಅಯ್ಯ ಬಾಗ್ಲೆಲ್ಲ ಬಾಯಿ ಬೆಡ್ಕೊಟ್ರೆ ತೆಗಿತಿಲ್ಲ. ಶಿವರೇ ನೀವ್ ಯಾಕ್ರಿ ಬಡ್ಕೊಂತ ಇದ್ದೀರಾ? ಯಾರೋ ನನ್ನ ಬ್ರಷಲ್ಲಿ ಹಲ್ಲುಜ್ಜಿರು. ಎಲ್ಲೋಜಿದ್ರ? ಎಲ್ಲುಜ್ಜಲ್ಲ, ಹಲ್ಲುಜ್ಜಿರ. ಹಲ್ಲೇ ಉಜ್ಜಿದು ಅಂತ ನಿನ್ಗೆ ಯಾಕೆ ಗೊತ್ತಾಯ್ತು? ಹಲ್ಲುಜ್ಜು ಅಂದಳಿ ಬಾಯಿಗಿಟ್ನಾ ಗುಡ್ಕ ವಾಸನೆ ನಾರ್ತಿತ್ತು ಮರ್ರೆ. ಶಿವರೇ ಇದಕ್ಕೊಂದು ತೀರ್ಮಾನ ಆಯ್ಕೆ. ನನ್ನ ಬ್ರಷ್ ಅಲ್ಲಿ ಹಲ್ಲುಜ್ಜಿದ್ ಯಾರು ಅಂದೇಳಿ ನೀವೇ ಕಂಡಿಡೀನಿ. ನೋಡೋಣ ರೀ. ಶಿವಣ್ಣ ನಿಮ್ದೇನ್ರಿ ಇವಾಗ? ನನ್ ಮೇಕಪ್ ಕಿಟ್ಟೆ ಕಾಣಿಸ್ತಿಲ್ಲ. ಮೇಕಪ್ ಕಿಟ್ ಎಲ್ಲ ತಂದಿದ್ರೇನ್ರಿ ಸಂಧ್ಯಾ ಅವ್ರೆ? ಇನ್ನೇನ್ರಿ ಗಿರ್ಜವ್ರೆ, ಸುತ್ತಮುತ್ತ ಕ್ಯಾಮ್ರಾ ಇರ್ಬೇಕಾದ್ರೆ ಕಿಟ್ ಇಲ್ದೆ ಹಂಗೆ ಬರಕ್ಕಾಗತ್ತಾ? ಮಿಸ್ ಇಂಡಿಯಾ. ಶಿವಪ್ಪಣ್ಣ, ಈ ಮನ್ಯಾಗ ಒಬ್ರಿಗಿಲ್ಲ ಒಬ್ರಿಗೆ ಸಮಸ್ಯೆ ಆಗಕತ್ತೇವ್ರಿ. ಕ್ಯಾಪ್ಟನ್ ಆಗಿ ನೀವು ಕಾಳಜಿ ತಗೋಬಾರ್ದೇನ್ರಿ? ಓ, ಇಲ್ಲೇನೋ ಷಡ್ಯಂತ್ರ ನಡೀತಾ ಇದೆ. ನನ್ನನ್ನು ಕ್ಯಾಪ್ಟನ್ಸಿಯಿಂದ ಇಳಿಸೋದಕ್ಕೆ ಇದು ಟೂಲ್ ಕಿಟ್ ಅಂತ ಅನ್ಸುತ್ತೆ. ಬಾಬಾ, ನಿಂದೇನಮ್ಮ ಅಭಾವ? ನೀವು ಆರೋಪ ಮಾಡೋರ ಹತ್ರ ರೂಢಾಗಿ ಬಿಹೇವ್ ಮಾಡ್ತಿರೋದು ನನಗೆ ರೂಮ್ವರೆಗೂ ಕೇಳಿಸ್ತು. ಇದು ಕ್ಯಾಪ್ಟನ್ ಲಕ್ಷಣ ಅಲ್ಲ. ನಿನ್ನೆ ಊಟ ಕಮ್ಮಿ ಆಯ್ತು, ಅದನ್ನ ಹೇಳಿದ್ರೆ ಹೀಗೆ ಕೂಗಾಡ್ತೀರಾ ಅಂತ ನಾನು ಹೇಳಲಿಲ್ಲ. ನೋಡಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ. ಅಲ್ಲ ಮಾರೆ, ಮನೆಯವ್ರಿಗಿನ್ನೂ ಊಟ ಸರಿಯಾಗಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕ್ಯಾಪ್ಟನ್ಶಿಪ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತಲ್ಲ ಅರ್ಥ? ಲೇ ಮಂಜ, ಇದೆಲ್ಲ ನಿಧಾನಕ್ಕೆ ಅರ್ಥ ಆಗ್ತೈತೆ. ಕ್ಯಾಪ್ಟನ್ ಅವ್ರ ಹಿಂಗಾದ್ರೆ ಇದು ಭಾಳ ಕಷ್ಟ ರೀ. ಯಾಕ್ರೋ ಹಿಂಗ್ ಸುಳ್ಳು ಹೇಳ್ತಾ ಇದ್ದೀರಾ? ಏ ದಡ್ಡ, ಇರೋ ವಿಚಾರ ತಾನೇ ಹೇಳ್ತಾರವರು. ತೇಗ್ತಾ ಇದ್ಯಾ? ಎಲ್ಲೋಗಿದ್ಯಾ? ಯಜಮಾನ್ರೆ, ಬಾತ್ರೂಮಿಗೆ ಹೋಗಿದ್ದೆ ಯಜಮಾನ್ರೆ. ಆಹಾ, ಏಯ್ ಊಟ ಸಾಕಾಗಿಲ್ಲ ಅಂತ ಬಾತ್ರೂಮಿಂದ ತೇಕೊಂಡೇ ಬಂದು ಹೇಳ್ತಾ ಇದೆಯಲ್ಲಪ್ಪ. ನೀನೇನು ಔಟ್ಪುಟ್ಗೆ ಹೋಗಿದ್ದ ಇಲ್ಲ ಇನ್ಪುಟ್ಗೆ ಹೋಗಿದ್ದ? ಯಜಮಾನ್ರೆ, ಬಾತ್ರೂಮ್ ಖಾಲಿ ಉಂಟು. ಹೌದಾ? ಪೋಗು ಬೆನ್ನ ಜಬದೊಳಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ನನ್ನ ಬ್ರಷಲ್ಲಿ ಹಲ್ಲುಜ್ಜಿದ್ ಯಾರು ಅಂದೇಳಿ ನೀವೇ ಹುಡುಕಿ ಕೊಡಿ. ಕಾಶಿ ಅವರೇ, ನೀವು ಪೊಲೀಸ್ ತಾನೆ, ನೀವೇ ಹುಡ್ಕೋಬೋದಲ್ವಾ? ಈ ಮನೆ ಕ್ಯಾಪ್ಟನ್ ಯಾರು ಅವರೇ ಹುಡುಕಿ ಕೊಡ್ತು. ಶಿವಣ್ಣ, ಇದ್ಯಾಕೋ ತುಂಬಾ ಕೆಟ್ಟ ಕ್ಯಾಪ್ಟನ್ಸಿ ಆಗೋಯ್ತು. ಏನು, ನಾನು ಕೆಟ್ಟ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದೀನಾ? ದೊಡ್ಡ ಯಜಮಾನ್ರ, ಇಲ್ಲಿ ಇಷ್ಟೆಲ್ಲ ಜಗಳ ಆಗತೈತಿ. ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನಾದಿರಲ್ಲ. ಇದಕ್ಕೇನಾದ್ರೂ ಕಠಿಣ ಕ್ರಮ ತಗೋಬೇಕು. ಇದು ದೊಡ್ಡ ಯಜಮಾನ ನಾಯಕನ ಸ್ಥಾನದಲ್ಲಿದ್ದು ಮನೆಯ ಜನಗಳಿಗೆ ತೃಪ್ತಿ ತರುವಂತೆ ಕೆಲಸ ನಿರ್ವಹಿಸದ ಕಾರಣ ಶಿವಪ್ರಸಾದ್ ಈ ಕೂಡಲೇ ನಾಯಕನ ಪಟ್ಟದಿಂದ ಇಳಿಯಬೇಕು. ಹಾಗೂ ಶಿವಪ್ರಸಾದ್ ಮನೆ ಬಿಟ್ಟು ಹೊರಡಬೇಕು. ಭಗವಂತ, ಸಾರಿ ದೊಡ್ಡ ಯಜಮಾನ್ರೆ, ಏನಿದು? ನಾನು ಯಾವ ತಪ್ಪು ಮಾಡಿಲ್ಲ. ಶಿವಪ್ರಸಾದ್, ನಿಮಗೆ ಇನ್ನು 1 ನಿಮಿಷದ ಕಾಲಾವಕಾಶವಿದೆ. ರೀ, ನನ್ನ ಬಿಟ್ಟು ಹೋಗ್ಬೇಡ್ರಿ. ನನಗಿರೋದು ಒಂದೇ 1 ನಿಮಿಷ ಕಾಲಾವಕಾಶ ಆಗಿರಿ. ರೀ, ನೀವ್ ಎಲ್ಲಿರ್ತೀರಾ ಈಗ? ಭಗವಂತ ಎಲ್ಲಿ ಜಾಗ ಕೊಡ್ತಾನೋ ಅಲ್ಲಿರ್ತೀನಿ. ರೀ, ದೊಡ್ಡ ಯಜಮಾನ್ರೆ, ಇದು ಅನ್ಯಾಯ, ಅಕ್ರಮ. ನಾನು ಇದನ್ನ ಖಂಡಿತ ಒಪ್ಪಲ್ಲ. ಶಿವಪ್ರಸಾದ್ ನಿರ್ಗಮನದ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಒಬ್ಬೊಬ್ಬರಾಗಿ ತಪ್ಪೊಪ್ಪಿಗೆ ಕೊಠಡಿಯೊಳಗೆ ಬರಬೇಕಾಗಿ ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಏನಿದು ಎಲ್ಲ ಕತ್ಲೆ? ಎಲ್ಲಿ ಕರ್ಕೊಂಬಂದೆ ಭಗವಂತ? ಕತ್ತಲಿನಿಂದ ಬೆಳಕಿನೆಡೆಗೆ ಕರ್ಕೊಂಡ್ಬಂದಿದ್ದೀನಿ ಶಿವಪ್ರಸಾದ್. ಭಗವಂತ, ಅಲ್ಲ ಭಗವಂತ, ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದೆ. ಈ ಕತ್ಲೆ ಕೊನೆ ಕರ್ಕೊಂಡ್ಬಂದಿದ್ಯಾ? ಇದು ಗೌಪ್ಯ ಕೊಠಡಿ. ಇಲ್ಲಿ ನಿನಗೆ ಸತ್ಯ ದರ್ಶನ ಆಗುತ್ತೆ. ಸತ್ಯ ದರ್ಶನ ಅಂದ್ರೆ? ಎಲ್ರನ್ನೂ ಒಳ್ಳೆಯವರನ್ನಾಗಿ ಆಗಿರೋದಿಲ್ಲ. ಸಂದರ್ಭಗಳನ್ನ ಸೃಷ್ಟಿ ಮಾಡಿ ಜನರನ್ನ ನೀನು ಆಟ ಆಡ್ತೀಯ ಅಂತ ನನ್ನ ಮೇಲೆ ಆರೋಪ ಮಾಡ್ತೀಯಲ್ವಾ? ಯಾರು ತಪ್ಪು ಮಾಡಿ ಸಂದರ್ಭಗಳನ್ನ ಯಾರು ಸೃಷ್ಟಿ ಮಾಡೋದು ಅಂತ ನಿನಗೆ ಸತ್ಯ ದರ್ಶನದ ಒಂದು ಸಣ್ಣ ಪ್ರಯತ್ನ ನೋಡು. ನನ್ ಗಂಡ ಇದ್ಕಿದ್ದಾಗೆ ಎಲಿಮಿನೇಟ್ ಆಗ್ಬಿಟ್ರು. ಓ ಗಿರಿ, ಅವ್ರು ಎಲ್ಲೇ ಇದ್ರು ಕ್ಷೇಮವಾಗಿರೋ ಹಾಗೆ ನೋಡ್ಕೊಳ್ಳಿ ದೊಡ್ಡ ಯಜಮಾನ್ರೆ. ಪಾಪ, ಅವ್ರ ನಾಯಕತ್ವನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಅಂಥವ್ರು ಎಲಿಮಿನೇಟ್ ಆಗೋದು ಅಂದ್ರೆ ಇದು ನ್ಯಾಯ ಅಲ್ಲ. ನೋಡಿದ್ಯಾ ಭಗವಂತ, ನನ್ನ ಹೆಂಡತಿ ನನ್ನನ್ನು ಎಷ್ಟು ಹೊಗಳ್ತಾ ಇದ್ದಾಳೆ. ಅವಳಿಗೆ ನಾನೇ ಪ್ರಪಂಚ, ನಾನೇ ಹೀರೋ. ನನ್
ಗಂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನನ್ನ ಮನೆಯಿಂದ ಆಚೆ ಹೋಗೋದಕ್ಕೂ ಬಿಡಲ್ಲ, ಅಷ್ಟು ಜೋಪಾನ ಮಾಡ್ತಾರೆ. ಹೆಂಡತಿ ಸಣ್ಣ ಪುಟ್ಟ ಆಸೆಗಳ ಕಡೆ ಗಮನ ಕೊಡಲ್ಲ ಅನ್ನೋದು ಬಿಟ್ಟರೆ ಊಟ ಬಟ್ಟೆ ಯಾವುದಕ್ಕೂ ಕೊರತೆ ಮಾಡಲ್ಲ. ನನ್ನ ಗಂಡ ಚಿನ್ನ ಚಿನ್ನ. ದೊಡ್ಡ ಯಜಮಾನ್ರೆ, ನನ್ನ ಮಗ ಬಂಗಾರ ಅಪರಂಜಿ. ಅವನ ಮಗು ಇದ್ದಾಗ ನಾನು ಹೇಗೆ ನೋಡ್ಕೊಂಡಿದ್ನೋ ಏನೋ, ಆದರೆ ಅವನು ನನ್ನನ್ನು ಮಗುಗಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನನಗೆ ಒಂದು ಕಾಶಿ ಯಾತ್ರೆ ಮಾಡಿಸ್ಲಿಲ್ಲ. ಅದೊಂದು ಬಿಟ್ಬಿಟ್ರೆ ಅವನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅವನ್ನ ನೀವು ಮನೆಯಿಂದ ಹೊರಗೆ ಹಾಕಬಾರ್ದಾಗಿತ್ತು. ಭಗವಂತ, ನಮ್ಮವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ಚೆನ್ನಾಗಲ್ಲ, ಅವಶ್ಯಕತೆಗಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ಮಗಳು ಬಂದು ಪ್ರಣಿ ಬಂದು. ನಮ್ಮಪ್ಪ ತುಂಬ ಒಳ್ಳೆ ವ್ಯಕ್ತಿ. ಅವ್ರು ಯಾವಾಗಲೂ ಪ್ರಾಮಾಣಿಕವಾಗಿರಬೇಕು, ನ್ಯಾಯವಾಗಿರಬೇಕು ಅಂತಲೇ ಹೇಳ್ತಿದ್ರು. ಅವ್ರು ನಮಗೂ ಅದನ್ನೇ ಕಲಿಸ್ಕೊಟ್ಟಿರೋದು. ಅವ್ರು ಬೇಜಾರಾಗಿದ್ರೆ ನಾವು ಬೇಜಾರಾಗಿರ್ತೀವಿ, ಅವ್ರು ನಗ್ತಾ ಇದ್ರೆ ನಾವು ನಗ್ತಾ ಇರ್ತೀವಿ. ಅವ್ರು ಈ ಮನೇಲೇ ಇರಬೇಕಿತ್ತು. ನೀವು ಅವ್ರನ್ನ ಕಾಣಿಸ್ಕೊಡ್ಬಾರ್ದಿತ್ತು ಅಷ್ಟೇ. ಇದೇನು ಭಗವಂತ? ಅಲ್ಲ, ಪ್ರಪಂಚದಲ್ಲಿ ಒಳ್ಳೆಯವನಾಗಿರೋದು ತಪ್ಪಾ? ಸತ್ಯ ದರ್ಶನ ಇನ್ನೂ ಬಾಕಿ ಇದೆ ಶಿವಪ್ರಸಾದ್. ಆ ವಯ್ಯ ಸರಿ ಇಲ್ಲ ಸರ್. ಏನೋ ನಾನು ಒಬ್ಬನೇ ಒಳ್ಳೆಯವನು ಅನ್ನಂಗೆ ಆಡ್ತಾನೆ. ಲೋಟ ತಗೊಂಡು ಹೋದ್ರೆ ಸಾಕು, ಅವ್ರ ಅಪ್ಪನ ಗಂಟು ತಿಂದಂಗೆ ನೋಡ್ತಾನೆ. ನಾನು ಒಳ್ಳೆಯವಳಾಗಿದ್ದಕ್ಕೆ ಸುಮ್ಮನೆ ಇದ್ದೀನಪ್ಪ. ಸಾಲ ಮಾಡಿ ಮನೆ ತಗೊಂಡಿರೋದು ಶೋಕಿ ಬೇರೆ. ಇದೇನು ಭಗವಂತ, ಎದುರಿಗೆ ಸಿಕ್ಕಿದ್ರೆ ಎಷ್ಟು ನಗನಗ್ತಾ ಮಾತಾಡಿಸ್ತಾರೆ, ಆದರೆ ಬೆನ್ನ ಹಿಂದೆ ಹೀಗೆ ಮಾತಾಡೋದ? ನಾನು ಯಾವತ್ತೂ ಇವ್ರ ಬೆನ್ನ ಹಿಂದೆ ಈ ಥರ ಎಲ್ಲ ಮಾತಾಡಿಲ್ಲ ಭಗವಂತ. ನಮ್ಮ ಶಿವಪ್ಪನ ದೊಡ್ಡ ಯಜಮಾನರ ಮನೆಯಿಂದ ಹೊರಗೆ ಹೋಗಿತ್ತು ನನಗಂತೂ ಭಾಳ ಖುಷಿಯಾಗಿತ್ತು. ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಮಂದಿ ನೀವು ನೋಡಾಕತ್ತೀರಿ, ನಾವು ಜವಾರಿ ಮಂದಿ, ನಮ್ಮದು ಮಾತು ಜಾಸ್ತಿ, ಸೌಂಡು ಜಾಸ್ತಿ. ಆದರೆ ನಮ್ಮ ಶಿವಪ್ಪನ ಎಲ್ಲ ಒಳಗಿಂದ ಒಳಗೆ ಮಸಲತ್ತು ಮಾಡ್ತಾರೆ. ಅವರು ಇನ್ನೂ ಸ್ವಲ್ಪ ದಿನ ದೊಡ್ಡ ಯಜಮಾನರು ಕಾರ್ಯಕ್ರಮದೊಳಗೆ ಇದ್ದಿದ್ರ ಕಾರ್ಯಕ್ರಮದ ಹೆಸರು ಹಾಳು ಮಾಡ್ತಿದ್ರು ಅಂತ ನಂಗೆ ಅನಿಸ್ತೈತಿ. ಅವ್ರು ಹೋಗಿದ್ದು ನನಗಂತೂ ಭಾಳ ಖುಷಿಯಾಗಿತ್ತು. ಶಿವಪ್ಪಣ್ಣ ಅಂತ ಬಾಯಿ ತುಂಬ ಕರೆಯೋ ಬಸ್ಯ ಇವತ್ತು ಹೀಗೆ ಮಾತಾಡ್ತಾನೆ ಅಂದರೆ ತಪ್ಪು ನಂದೇ ಭಗವಂತ, ನಂದೇ. ನಮ್ಮ ಶಿವರಿದ್ರಲ್ಲ, ಅವ್ರು ವೇಸ್ಟ್. ಅವ್ರಿಗೆ ಸಂಸಾರ, ಕ್ಯಾಪ್ಟನ್ಸಿ ಎರಡೂ ಮೇಂಟೈನ್ ಮಾಡೋಕೆ ಬರ್ತಿಲ್ಲ. ನನಗೆ ಕ್ಯಾಪ್ಟನ್ಸಿ ಕೊಟ್ಟು ಕಾಣಿ, ಈ ಮನೇನ ಯಾವ ನಮ್ನಿ ನಡೆಸ್ತಾ ಇದ್ದಳಿ ನೀವೇ ಕಾಣ್ತ್ರಿ. ನಾನು ತುಂಬ ಹೇಳಲಿಕ್ಕಿಂತ ಇಲ್ಲ ಮಾರ್ರೆ. ಈ ದೊಡ್ಡ ಯಜಮಾನ್ರ ಮನೆಯಲ್ಲಿ ಯಾರು ಲಾಯಕೋ ಅವ್ರ ನಾಯಕ, ಇಲ್ಲಂದ್ರೆ ನಾಲಾಯಕ. ಪಾಪ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕನ ಗಿಣಿ ಥರ ಬೆಳೆಸಿದ್ರು. ನಮ್ಮಕ್ಕ ತುಪ್ಪ ಅಂದರೆ ನಮ್ಮಮ್ಮ ಬೆಣ್ಣೆನೇ ಬಾಯಿಗೆ ಹಾಕಿರೋರು. ಆದರೆ ಈಗ ಭಾವನ್ನ ಮದುವೆಗೆ ನಮ್ಮಕ್ಕ ತುಂಬ ಕಷ್ಟಪಡ್ತಿದ್ದಾಳೆ. ಹೆಂಗಿರ್ಬೇಕಾಗಿತ್ತು ನಮ್ಮಕ್ಕ? ಚಡ್ಡಿ ಮಾರೋರ್ನ ಮದುವೆ ಆಗಿ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಿದ್ದಾಳೆ. ಭಾವ ಈ ಮನೆಯಿಂದ ಹೊರಗೋಗಿದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯಿತು. ಇಲ್ಲಾದರೂ ನಮ್ಮಕ್ಕ ಒಂದು ಸ್ವಲ್ಪ ದಿನ ನೆಮ್ಮದಿಯಾಗಿರ್ತಾಳೆ.